ಹಾಯ್ ಫ್ರೆಂಡ್ಸ್, ಇದು ಬಂದು ಸಂಡೇ. ಎಲ್ಲ ನೀಟಾಗಿ ಇಟ್ಕೊಂಡಿದೆಯಾ? ಇದು ವಾಟರ್ ಬಾಟಲ್ಲು ಒಂದು ಪ್ಲಾಸ್ಟಿಕ್ದು ಎತ್ಕೋಬೇಕಿತ್ತು, 1/2 ಲೀಟ್ರದ್ದು. ಅಲ್ಲೇ ಇದೆಯಲ್ಲ, ನೀ ಜ್ಯೂಸ್ ಎಲ್ಲ ಕುಡಿತೀಯಲ್ಲ, ಸಾಕು, ಅದನ್ನೇ ಎತ್ಕೋ. ಇನ್ನು ತಲೆ ಬಾಚಿಲ್ಲ. ತಲೆ ಬಾಚ್. ಹಾಂ, ಯಾವುದು ನಂತ? ಯಾರ್ದು? ಚಿಕ್ಕ ಬಾಚಣಿಗೆನಾ? ಹ್ಞೂ, ಯಾವುದೋ ಟ್ರಿಪ್ಗೆ ಹೋಗೋರ ಥರ ಹೋಯ್ತಿರ್ ನೋಡ್ರಿ, ಚರಂಡಿ ಕೆಲಸ ಮಾಡಕ. ತಗೋ ಇಲ್ಲ, ಕಟಿಂಗ್ ಮಾಡಿಸು ಅಂತು ನಿಮ್ಮಪ್ಪ. ಕಟಿಂಗ್ ಮಾಡಿಸ್ತಾ ಸ್ವಲ್ಪ ಇದನ್ನೆಲ್ಲ ತೆಗಿಸ್ಬೇಕು ತಾನೆ. ಇಲ್ಲೆಲ್ಲ ನೋಡು, ಇದೆಲ್ಲ ಹೆಂಗ್ ಬೆಳ್ಕ ಕೂತದ. ಆ ವೈಟ್ ಇಟ್ಟಿದ್ನಲ್ಲ, ಏನಾಯ್ತು? ವೈಟ್ದು ಸರಿ ಇತ್ತು. ಅಲ್ಲ, ನಾನೇ ಎತ್ತಿಟ್ಟಿದ್ದೆ, ಯೂಸ್ ಆಗಲ್ವಲ್ಲ. ಇಲ್ಲಿದೆ ನೋಡು, ಸರಿ. ಇದು ಅಲ್ಲೇ ಇದೆ, ಎಲ್ಲ ಅಲ್ಲೇ ಇಟ್ಟಿದ್ದೀನಿ. ಪ್ರವೀಣ್ ಅಣ್ಣಗೆ ಫ್ಲೈಟಲ್ಲಿ ಕೊಡ್ತಾರೆ, ಫ್ಲೈಟಲ್ಲ ರೂಮಲ್ಲ. ಅವನು ಅದು ಯಾವಾಗಲೂ ಕೊಟ್ಟಿದ್ದ ನನಗೆ. ಇನ್ನೊಂದು ತಗೋಗು, ಅದು ಬೇಡ, ಅದು ಚೆನ್ನಾಗಿದೆ ಕ್ವಾಲಿಟಿ. ಇನ್ನೇ ಇತ್ತು ಆ ಥರ, ಇದು ತಗೋಗು, ಇದು ಚೆನ್ನಾಗಿದೆ, ಇಲ್ಲಿದ್ದಾಗ ಯೂಸ್ ಮಾಡು. ಆಯ್ತು, ಹುಷಾರು. ಇದು ನಿಮ್ಮಪ್ಪ ಬಣ್ಣಕ್ಕೆ ಅಂತೇಳಿ ಹಾಕತ್ತಿರುತ್ತೆ. ಕುಂಕುಮ ಹಾಕ್ತಾ? ಮೊಬೈಲಲ್ಲಿ ಎತ್ತಿಟ್ಟಿದ್ಯಾ? 100 ಡೈಲಿ ನೋಡ್ಕೊಳ್ಳಿ, ಯೂಸ್ ಮಾಡಿ ನೆಟ್ ಇರುತ್ತೆ. 1.5 GB ನಂದೆ. ಪಾಸ್ವರ್ಡ್ 1122 ವಿಡಿಯೋದಲ್ಲಿ 1122. ಆಯ್ತು. ಬಾಯ್. ಬಾಯ್. ನೀನು ಹುಷಾರು. ಯಾರೋ ಫ್ರೆಂಡ್ಸ್ ಏನಾದ್ರು ಮೊಬೈಲ್ ತಂದಿದ್ರೆ ಅಪ್ಪನೂ ಮಾಡು ಮೆಸೇಜ್, ನಂಗೇನು ಬೇಡ. ಬಾಯ್.
ಟೈಮ್ ಬಂದು ಇವಾಗ 8:45. ಹಾಗೆ ಬೆಡ್ ಬಂತು, ಅದಕ್ಕೆ ನೆನ್ನೆ ಸಂಜೆ ಮೇಲೆ ವೀಡಿಯೋ ಮಾಡಲೇ ಇಲ್ಲ. ಬೆಡ್ ಬಂದಿದ್ದೆ ಒಂದು 4:15 4:45 ಆ ಥರ ಟೈಮಲ್ಲಿ ಬಂತು. ಮತ್ತು ಅದು ಬಂದಮೇಲೆ ಸ್ವಲ್ಪ ಹಳೆ ಬೆಡ್ಡೆಲ್ಲ ತೆಗೆದು ಇದೆಲ್ಲ ಇಟ್ಟು ಮತ್ತು ಇದನ್ನು ಬಿಸಾಕಣ್ವಾ ಬೇಡವಾ ಈ ಥರ ಕನ್ಫ್ಯೂಸಲ್ಲಿ ಸ್ವಲ್ಪ ಟೈಮ್ ಹೋಯಿತು. ಮತ್ತು ಅದಕ್ಕೆ ಮತ್ತೆ ಯಾವುದೇ ವೀಡಿಯೋ ಮಾಡಿಲ್ಲ. ಈ ಬೆಡ್ ಬಗ್ಗೆ ನಾಳೆ ಫ್ರೀ ಆಗಿರ್ತೀನಿ. ಸೋಮವಾರ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ನಾವು ಸಿಟಿಗೆ ಹೋಗೋ ಪ್ಲ್ಯಾನ್ ಇದೆ. ಅದಕ್ಕೆ ಇವತ್ತೇನೋ ಅದ್ರ ಬಗ್ಗೆ ಹೇಳಕ್ಕೆ ಹೋಗಲ್ಲ. ಅದ್ರ ಕಾಸ್ಟ್ ಎಷ್ಟಾಯಿತು ಏನು ಯಾವ ಥರ ಇದೆ ಬೆಡ್ಡು ಎಲ್ಲ ತೋರಿಸ್ತೀನಿ ನಾಳೆ. ಓಕೆ, ಹಳೆ ಬೆಡ್ಗಳು ಇದನ್ನು ಮೋನ್ ಹೇಳ್ತಾ ಇದ್ದಾರೆ ಬೀಸಾಕ್ಬಿಡು ಬೇಡ ಅಂತೇಳಿ. ಆದರೆ ಯಾರಾದರೂ ಬಂದರೆ ನಮ್ಮ ಮನೆಗೆ ಅವಶ್ಯಕತೆ ಇದೆ, ಆದರೆ ಎಲ್ಲಿಟ್ಕೋತೀಯಾ ಅಂತ ಕೇಳ್ತಾ ಇದ್ದಾರೆ ಆ ಬೆಡ್ಗಳನ್ನ. ಅದಕ್ಕೆ ನಾನು ಇವಾಗ ಏನು ಪ್ಲ್ಯಾನ್ ಮಾಡ್ತಿದ್ದೀನಿ ಅಂದರೆ, ಇವಾಗ ನಿನ್ನೆ ಅರ್ಜೆಂಟಿಗೆ ಅಲ್ಲಿ ತೊಗೊಂಡೋಗಿ ಹಾಕಿದ್ದೀನಿ. ಇವಾಗ ಅದನ್ನೆಲ್ಲ ಇಲ್ಲಿ ಕೆಳಗಡೆ ಇಟ್ಬಿಟ್ಟು, ಮೊದಲು ಹಾಗೆ ಮಾಡಿದ್ದು ನಾನು, ಆಮೇಲೆ ಬೇರೆ ಥರ ಪ್ಲ್ಯಾನ್ ಮಾಡಿ ಅಲ್ಲಿ ಇಟ್ಕೊಂಡಿದ್ದೆ. ಇವಾಗ ಏನಾಗಿದೆ ಅಂದರೆ ಇದು ತುಂಬ ಎತ್ತರ ಆಗಿಬಿಟ್ಟಿದೆ. ಇಲ್ಲೇ ಇಡ್ತಾ ಇದ್ದೆ ನೋಡಿ. ಇದು 5 ಎಷ್ಟೇ ಹೇಳಿದ್ರು 5 ಇಂಚೇನೋ ಬರುತ್ತೆ ಇದು ಹೊಸ ಬೆಡ್ಡು. ಅದೊಂದು 3 ಇಂಚ್ ಇರ್ಬೋದು ಕೆಳಗಡೆದು, ಅದು ಸ್ಲೀಪ್ ವೆಲ್ದು. ಈಗ 8 ಇಂಚಸ್ ಮೇಲೆ ಆಗುತ್ತೆ. ಅದಕ್ಕೆ ಇನ್ನೂ 2 ಬೆಡ್ಡು ಇಟ್ಬಿಟ್ರೆ ಇನ್ನೂ ಎತ್ತರ ಆಗಿಬಿಡುತ್ತೆ. ಕೌಶಿ ಯಾಕೆ ಈ ಥರ ಇಲ್ಲಿಟ್ಟಿದ್ದೀನಿ, ಇದು ಬೀಸಾಕ್ಬೋದಿತ್ತು, ಅದೇ ಬೀಸಾಕಕ್ಕೆ ಇಷ್ಟ ಇಲ್ಲ, ಇರಲಿ ಇಲ್ಲಿರೋ ತನಕನೂ ಇರಲಿ ಅಂತೇಳಿ. ಆಮೇಲೆ ಕೌಶಿ ಏನು ಹೇಳ್ದ ಅಂದರೆ, ನಿಮಗೆ ಇದು ಕಾಣಿಸ್ತಿದ್ಯಾ ಈ ಶೋಕೇಸ್ದು ಏನು ಈ ಪಟ್ಟಿ ಬಂದಿದೆ ನೋಡಿ, ಈ ಪಟ್ಟಿ ಇದು ಕೆಳಗಡೆ ಮಲಗೋದಾಗ ಅಂದರೆ ಈ ಬೆಡ್ನ ಕೆಳಗಡೆ ಹಾಕಿದಾಗ ಅದು ಏನಾಗುತ್ತೆ, ಕೈಗೆ ಆ ಕಡೆ ಈ ಕಡೆಗೆ ಹೊರಳಾಡಿದಾಗ ಕೈಗೆ ತಾಕ್ತಾ ಇರುತ್ತೆ. ಅವನು ಯಾವಾಗಲೂ ಹೇಳ್ತದೆ ಅಮ್ಮ ಅದು ತಾಕ್ತಾನೆ ಇರುತ್ತೆ ಅಂತೇಳಿ. ಅದಕ್ಕೆ ನಾನು ಹಳೆ ಬೆಡ್ನ ಕೆಳಗಡೆ ಹಾಕ್ಬಿಟ್ಟು ಈ ಬೆಡ್ನ ಇಲ್ಲಿ ಹಾಕಿದ್ದೀನಿ. ಇವಾಗ ಅವನಿಗೆ ತಾಗಲ್ಲ ಇದು ನೋಡಿ. ಇದ್ರ ಸಮಕ್ಕೆ ನಿಮಗೆ ಕಾಣಿಸ್ತಿರ್ಬೋದು, ಇದ್ರ ಸಮಕ್ಕೆ ಇದು ನೀಟಾಗಿ ಇದ್ರ ಕೆಳಗಡೆ ಬೆಡ್ ಬಂದಿರೋದ್ರಿಂದ ಇದು ತಾಗಲ್ಲ. ಆದರೂ ಇದೆಲ್ಲ ಒಡೆಯುತ್ತೆ. ಆ ಗ್ಲಾಸು ಅಷ್ಟೇ, ಆ ಗ್ಲಾಸು ಹೇಳ್ತಿರ್ತೆ ನಮ್ಮನ್ನು ತೆಗ್ಬಿಡಮ್ಮ, ನನ್ನ ಕಾಲಲ್ಲಿ ಏನಾದರೂ ಟಚ್ ಆದರೆ ಒಡೆದೋಗ್ಬಿಡುತ್ತೆ ಬೇಡ ಅಂತ. ಅದು ತೆಗಿಬೋದು, ನೋಡೋಣ, ತೆಗ್ಸೋಕ್ಕೆ ಟ್ರೈ ಮಾಡಬೇಕು. ಮೋನ್ಮಮ್ಮ ಬೇಡ ಅಂತಾರೆ, ನಾನು ತೆಗ್ಸ್ಬಿಡೋಣ ಅಂತ, ಗೊತ್ತಿಲ್ಲ ಹೇಗಾಗುತ್ತೆ ಅಂತೇಳಿ. ಅದಕ್ಕೆ ಆ ಬೆಡ್ಗಳನ್ನ ಸದ್ಯಕ್ಕೆ ಇಲ್ಲಿ ಇಟ್ಬಿಟ್ಟು ಇಲ್ಲಿ ಕೆಳಗಡೆ ಇಟ್ಟು ಇದನ್ನು ಮೇಲಿಟ್ಟು ಸರಿ ಹೋಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಆದರೆ ಇವತ್ತು ಆ ಕೆಲಸಗಳೆಲ್ಲ ಮಾಡೋಕ್ಕಾಗಲ್ಲ. ಮೊದಲೇ ಹೇಳ್ದಂಗೆ ಸಿಟಿಗೆ ಹೋಗೋ ಪ್ಲ್ಯಾನ್ ಇದೆ, ಸ್ವಲ್ಪ ಕೆಲಸ ಇದೆ, ಅದಕ್ಕೋಸ್ಕರ ಅಲ್ಲೋಗಿ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತೀನಿ. ಇನ್ನು ನಾಳೆಯಿಂದ ಕೌಶಿ ಇವಾಗ ತಾನೇ ಹೋಗಿದ್ದಾನೆ, ಇನ್ನೂ 1 ವಾರ ಬರಲ್ಲ ಅವನು. ಇನ್ನು ಮನೇಲೇ ಇರ್ತೀನಲ್ಲ, ಅವನಿದ್ರೇನು ಕೆಲಸ ಇರಲ್ಲ, ಅವ್ನು ಹೋದ್ಮೇಲೆ ನಾನು ಎಲ್ಲ ಕೆಲಸ ಮಾಡ್ಕೊತಿರ್ತೀನಿ. ಆದರೆ ನಾಳೆ ಹೇಗಿದ್ರು ಮಾಮ ಆಫೀಸ್ಗೆ ಹೋದ್ಮೇಲೆ ಇನ್ನೇನು ಕೆಲಸ ಇನ್ನೆಲ್ಲ ನಾಳೆ ಎಲ್ಲ ಕ್ಲೀನಾಗಿ ಸುಮಾರು ಒಂದು 1/2 ಅವರ್ ಬೇಕು ಇದನ್ನೆಲ್ಲ ಎಳೆದು ಮತ್ತು ಅದನ್ನ ಜೋಡಿಸಿ ಮತ್ತು ಅದನ್ನೆಲ್ಲ ಒಂದ್ರ ಮೇಲೆಲ್ಲ ಎತ್ತಿಟ್ಟು ಅದೆಲ್ಲ ಮಾಡೋಕ್ಕೆ ಅದು ತುಂಬ ಟೈಮ್ ತಗೊಳುತ್ತೆ. ಅದಕ್ಕೆ ನಾಳೆ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಓಕೆ, ಅದಕ್ಕೆ ಎಲ್ಲ ಹಾಗಾಗಿ ಇಟ್ಟಿದ್ದೀನಿ. ಇವತ್ತು ಮಾಡ್ಕೋಬೇಕು, ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಅಂತ ಪ್ಲ್ಯಾನ್ ಇತ್ತು. ಆಮೇಲೆ ಮಾಮ ಸಿಟಿಗೆ ಹೋಗಿ ಬರೋಣ ಅಂತಂದು, ಆಯಿತು ಬಿಡಿ ನಾಳೆಯಿಂದ ಮಾಡೋಣ ಆಯಿತು ಅಂದ್ಕೊಂಡು ಸುಮ್ಮನೆ ಆಯಿತು. ಓಕೆ, ಕಿಚನ್ ವ್ಯವಸ್ಥೆ ನೋಡಿ ಹೀಗೆ ಉಂಟು. ಇವತ್ತು ಚಪಾತಿ ಮಾಡಿದ್ದೀನಿ, 2 ಚಪಾತಿ ಮಾಡಿದ್ದೆ. ಅವನು ಒಂದೇ ಚಪಾತಿ ತಿಂದಿದ್ದು, ಇನ್ನೂ ಒಂದು ಚಪಾತಿ ಹಾಗೇ ಇದೆ. ಅಂದರೆ ಬೆಳಿಗ್ಗೆ ಸ್ವಲ್ಪ ತಿನ್ನೋದಕ್ಕೆ ಕಷ್ಟ. ಓಕೆ, ಚಪಾತಿಗೆ ಟೊಮೆಟೊ ಚಟ್ನಿ ಮಾಡಿದ್ದೀನಿ, ಚೆನ್ನಾಗಾಗಿದೆ. ಸ್ವಲ್ಪ ಈ ಕೆಂಪು ಚಟ್ನಿ ಬರುತ್ತೆ ನೋಡಿ, ಲೈಟಾಗಿ ಕೆಂಪು ಕಲರ್ ಆ ಥರ ಇದೆ, ಅಂದರೆ ತೆಂಗಿನಕಾಯಿ ಹಾಕಿದೆ ಅದಕ್ಕೆ. ಮತ್ತು ಚಪಾತಿ ಸ್ವಲ್ಪನೇ ಕಲಿಸಿದ್ದೀನಿ, ಮೋನ್ಮಾಮ ಬಂದಮೇಲೆ ಚಪಾತಿ ಹಾಕೋದು. ಹಾಗೆ ಇದು ಬ್ರೈನು ನಿನ್ನೆ ಮಾಡಿಲ್ಲ, ಮರ್ತುಬಿಟ್ಟೆ. ಅದಕ್ಕೆ ಅವನು ತಿಂತಾನೆ, ಮತ್ತು ಮೋನ್ಮಾಮ ತಿನ್ನಲ್ಲ, ನಾನು ಕೌಶಿ ಅಷ್ಟೇ ತಿನ್ನೋದಲ್ವ. ಅದಕ್ಕೆ ನಾನು ಬೆಳಿಗ್ಗೆನೇ ಮಾಡಿದೆ. ಒಂದು ಸ್ವಲ್ಪ ತಿಂದೆ, 1 ಸ್ಪೂನಷ್ಟು ಅಷ್ಟೇ ತಿಂದಿರೋದು.
ಇನ್ನು ಉಳ್ದಿರೋದು ನಾನೇ ಖಾಲಿ ಮಾಡಬೇಕು. ಹಾಗೆ ಇಲ್ಲಿ ತಲೆ ಮಾಂಸ ಸಾಂಬಾರು ಸ್ವಲ್ಪ ಇದೆ. ನಿನ್ನೆನೂ ಮಧ್ಯಾಹ್ನನೂ ಅದೇ ಸಾಂಬಾರು, ರಾತ್ರಿನೂ ಅದೇ ಸಾಂಬಾರು. ಇವಾಗಲೂ ಚಪಾತಿಗೆ ಅದೇ ಸಾಂಬಾರು ಮಾಡಿದ್ರೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಟೊಮೆಟೊ ಚಟ್ನಿನ ಮಾಡಿದ್ದೀನಿ. ನನಗೆ ಸಿಟಿಗೆ ಹೋಗೋ ಐಡಿಯಾ ಇರಲಿಲ್ಲ, ಸಡನ್ನಾಗಿ ಪ್ಲ್ಯಾನ್ ಆಗಿದೆ ಅಷ್ಟೆ. ಇವಾಗ ಪಾತ್ರೆ ಎಲ್ಲ ಇದೆ. ಮೋನ್ಮಮ್ಮ ಬಂದಮೇಲೆ ಅಷ್ಟೊತ್ತಿಗೆ ಎಲ್ಲ ನೀಟಾಗಿ ಸ್ವಲ್ಪ ಬೆಡ್ರೂಮೆಲ್ಲ ಹೋದ್ರಿ, ಸ್ವಲ್ಪ ಕಸ ಗಿಸ ಎಲ್ಲ ಗೂಡಿಸಿ ಆಮೇಲೆ ನೋಡ್ತೀನಿ ತಿಂಡಿ. ಮೋನ್ಮಮ್ಮ ಬಂದಮೇಲೆ ಒಟ್ಟಿಗೆ ತಿಂಡಿ ಹಾಕ್ತೀನಿ. ಓಕೆ. ಕೌಶಿಗೆ ಈ ಥರದೊಂದು ಅಂದರೆ ಈಗ ಅಲ್ಲಿ NSS ಕ್ಯಾಂಪಲ್ಲಿ ಈ ಥರದೊಂದು ಇದು ಕೊಡ್ತಾರಂತೆ. ಏನು ಹೇಳ್ತಾರೆ, ಇದು ಒಂದು ಜಮ್ಖಾನ ಥರ. ಅದು ತೆಳುವಿರುತ್ತೆ. ನೀವು ಮನೆಯಿಂದ ಬೇಕಾದರೆ ಒಂದು ತೊಗೊಬರ್ಬೋದು ಅಂತ ಹೇಳಿದರು. ನಾನು ಇದನ್ನು ತೊಗೊಂಡೋಗು, ಫಸ್ಟು ಒಂದು ಯೋಗ ಮ್ಯಾಟ್ ಇತ್ತು ನೋಡಿ, ಅದು ತೊಗೊಂಡೋಗು, ಅದು ಚೆನ್ನಾಗಿದೆ, ಸ್ವಲ್ಪ ಮಂದ ಇದೆ, ತೊಗೊಂಡೋಗು ಅಂತ ಹೇಳ್ದೆ. ಅವನು ಯೋಗ ಮ್ಯಾಟ್ ತೊಗೊಂಡೋಗೋಕ್ಕೆ ಇಷ್ಟಪಡಲಿಲ್ಲ. ಆಮೇಲೆ ಸರಿ ಈ ಥರದ್ದೊಂದಿದೆ, ಈ ಥರ ತೊಗೊಂಡೋಗು, ಇಲ್ಲಾಂದರೆ ಇದು ಇಷ್ಟ ಆಗಿಲ್ಲ ಅಂದರೆ ಬೆಡ್ಶೀಟ್ ತೊಗೊಂಡೋಗು ಅಂತ ಹೇಳ್ದೆ. ಆಮೇಲೆ ಇದನ್ನು ನೋಡ್ದೆ ಒಂದು ಸರಿ, ಇದು ತುಂಬ ತೆಳು ಇದೆ, ಇದರಲ್ಲಿ ಮಲಗಿದ್ರೂ ಅಷ್ಟೊಂದು ಇಷ್ಟ ಆಗಲ್ಲ. ಆಮೇಲೆ ನೋಡಿಬಿಟ್ಟು ಬೇಡಮ್ಮ ಇದು, ನಾನು ಯೋಗ ಮ್ಯಾಟೇ ತೊಗೊಂಡೋಗ್ತೀನಿ ಅಂದ್ಬಿಟ್ಟು ತೊಗೊಂಡೋದೆ. ಇವಳು ನೋಡಿ ಮಲ್ಗೋಕ್ಕೆ ಜಾಗ ಹುಡುಕ್ತಿರೋದು, ಜಾಗ ನಾಯಿ. ದಿನ ಆಯಿತು ಅಂದರೆ ಇವಳ್ದೊಂದು ಕೆಲಸ ಇದು, ಎಲ್ಲಿ ಮಲ್ಕೊಳ್ಳಿ ಅಂತ. ಸದ್ಯಕ್ಕೆ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ತೀನಿ. ಇದೇನಷ್ಟು ಕ್ವಾಲಿಟಿ ಇಲ್ಲ, ಇದನ್ನೇನಕ್ಕಾದರೂ ಯೂಸ್ ಮಾಡಬೇಕು. ಸುಮಾರು ವರ್ಷ ಆಯಿತು, ಒಂದು 15 ವರ್ಷದ ಮೇಲೆ ಆಯಿತು, ಹೀಗೇ ಬಿದ್ದಿದೆ ಇದು ನೋಡಿ. ಮತ್ತೆ ಬಂದು ಸುಂದ್ರಿ ಅಲ್ಲಿ ಮಲಗೋಕ್ಕೆ ನೋಡಿ. ಆಯಿತು, ಹೋಗಿ ಹೊಡೆಯಲ್ಲ, ಹೋಗು. ಪುನಃ ಬರ್ತಲ್ಲ ಒಂದು 2 ನಿಮಿಷ ಬಿಟ್ಟು. ಚಿಟ್ಟೆಲ್ಲ ಸಿಕ್ತಾ? ಎಷ್ಟು ಚಿಟ್ಟೆ ಸಿಕ್ತು? ಎಷ್ಟು ತಿಂದೆ ನೀನು? ಗುಮೆ ನೋಡಿ, ಇದನ್ನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸುಮ್ಮನೆ ಈ ಥರ ಹಾಕಿದ್ದೀನಿ, ಚೆನ್ನಾಗಿ ಕಾಣಿಸ್ತಿದೆ ಅಲ್ವ ಒಂಥರ. ಇದು ಡಬ್ಬಲ್ ಹಾಕಿರೋದು, ಬೇಕು ಅಂದರೆ ಇನ್ನೊಂದು ಕಟ್ ಮಾಡ್ಕೋಬೋದು ನೋಡಿ. ಎರಡಿದೆ, ಅಂದರೆ 2 ಡಬ್ಬಲ್ ಇದು ಮಾಡಿದ್ದೀನಿ. ಬೇಕು ಅಂದರೆ ಇನ್ನೊಂದು ಕಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಸುಮ್ಮನೆ ಹಂಗೆ ಹಾಕಿದ್ದೀನಿ. ಏನಾಗುಮೆ ಹೊರಟ್ವಿ ಇವಾಗ ಟೈಮ್ ಬಂದು ಎಷ್ಟು 11:45 ಆಗೋಯ್ತು. 11 ಗಂಟೆಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು, 11:45 ಆಗೋಯ್ತು. ಓಕೆ, ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇದು ಮೊನ್ನೆ ಟ್ರೆಂಡ್ಸಲ್ಲಿ ತೊಗೊಂಡಿದ್ನಲ್ಲ ಅದೇ ಟಾಪು, ಚೆನ್ನಾಗಿದೆ. ಓಕೆ, ಇದಿರೋದ್ರಿಂದ ಒಂದು ಸ್ವಲ್ಪ ಲುಕ್ ಅನ್ನಿಸ್ತಿದೆ ಅಷ್ಟೇ, ಇನ್ನೇನೂ ಇಲ್ಲ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾನು ಹಾಕ್ಕೊಂಡಿರುವಂಥ ಟಾಪ್ ಏನಿದೆ ಅದು ಟ್ರೆಂಡ್ಸಲ್ಲಿ ತೊಗೊಂಡಿರೋದು, ನಾನು ನಿಮಗೆ ತೋರಿಸಿದ್ದೀನಿ. ನಾನು ಅಲ್ಲಿ ತಗೊಂಡಾಗ ಚೆನ್ನಾಗಿತ್ತು, ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾಯಿತ್ತು. ಇವಾಗ ಹೋಗ್ಬೇಕಾದ್ರೆ ಹಾಕ್ಕೊಂಡಿದ್ನಲ್ಲ, ಏನೋ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇರಲಿಲ್ಲ ನನಗೆ. ಗೊತ್ತಿಲ್ಲ, ಒಂದೊಂದು ಹಾಗೆ ಅಲ್ಲಿ ಇಷ್ಟ ಆಗಿರುತ್ತೆ, ಮನೆಗೆ ಬಂದು ಹಾಕ್ಕೊಂಡು ನೋಡುವಾಗ ಅದು ಇಷ್ಟನೇ ಆಗಲ್ಲ. ನನಗೂ ಅಷ್ಟೇ, ಗ್ರೇಗಿನ ಇದು ತುಂಬ ಇಷ್ಟ ಆಯಿತು. ಇವಾಗ ನೋಡಿದ್ರೆ ಇದೇ ಇಷ್ಟ ಆಗ್ತಿರ್ಲಿಲ್ಲ, ಏನು ಹೆಂಗೆಂಗೋ ಕಾಣಿಸ್ತಾ ಇದೆಯಲ್ಲ ಅಂತ ಅನ್ನಿಸ್ತಾಯಿತ್ತು. ಓಕೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಇನ್ನೇನು ಮಾಡೋಕ್ಕಾಗಲ್ವಲ್ಲ, ಮತ್ತೆ ಎಕ್ಸ್ಚೇಂಜ್ ಆ ಥರದ್ದೆಲ್ಲ ಮಾಡೋಕ್ಕಾಗಲ್ಲ. ಓಕೆ, ನಾವು ಇವಾಗ ಹೊರಟ್ವಿ. ಹಾಗೆ ಫಸ್ಟು ಏನು ಪ್ಲ್ಯಾನ್ ಇತ್ತಂದರೆ ಮೋನ್ಮಮ್ಮ ಮಾತ್ರ ಸಿಟಿಗೆ ಹೋಗಿ ಬರುವಂಥದ್ದು, ನಾನು ಮನೇಲೇ ಇರುವಂಥದ್ದು, ಆ ಥರ ಪ್ಲ್ಯಾನ್ ಇತ್ತು ಅಷ್ಟೆ. ಆಮೇಲೆ ಮೋನ್ಮಮ್ಮ ಮನೇಲಿ ಕೂತ್ಕೊಂಡು ಏನು ಮಾಡ್ತೀಯಾ ಬಾ ಅಂತ ಕರೀತಾಯಿದ್ರು. ಹಾಗೆ ಸರಿ ಬರ್ತೀನಿ, ಆದರೆ ನಾನು ಬರ್ತೀನಿ ಅಂದರೆ ಫಸ್ಟು ಸೈಟ್ ಹತ್ರ ಕರ್ಕೊಂಡೋಗಿ, ಸುಮಾರು 6 ತಿಂಗಳು ಮೇಲೆ ಆಯಿತು ನಾನು ಸೈಟ್ ಹತ್ರ ಹೋಗೇ ಇಲ್ಲ. ಅಲ್ಲಿಗೆ ಕರ್ಕೊಂಡೋದ್ರೆ ಬರ್ತೀನಿ, ಇಲ್ಲಾಂದರೆ ಅಲ್ಲಿಗೆ ಸುಮ್ಮನೆ ಅಲ್ಲಿ ಬಂದು 1 ಅವರ್ ಕೂತಿದ್ದು ಬರೋದಕ್ಕೆ ಏನಕ್ಕೆ ಬರಬೇಕು, ನಾನು ಬರಲ್ಲ ಅಂತಂದೆ. ನಾನು ಸುಮಾರು ದಿನದಿಂದ ಹೇಳ್ತಾ ಇದ್ದೆ ಹೋಗೋಣ ಕರ್ಕೊಂಡೋಗಿ. ಅವರು ಹೋಗಿ ಬಂದಿದ್ದಾರೆ ಮೋನ್ಮಮ್ಮ 1-2 ಸಾರಿ. ನಾನು ಸುಮಾರು 6 ತಿಂಗಳು ಮೇಲೆ ಆಯಿತು ಹೋಗೇ ಇರಲಿಲ್ಲ. ಅದಕ್ಕೆ
ಅಲ್ಲಿ ಕರ್ಕೊಂಡೋಗ್ತೀನಿ ಅಂದರೆ ಮಾತ್ರ ಬರ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಸರಿ ಆಯಿತು ಬಾ ಕರ್ಕೊಂಡೋಗ್ತೀನಿ, ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಹೀಗೆ ಒಂದು ರೌಂಡ್ ಹಾಕ್ಕೊಂಡು ಬರೋದಷ್ಟೇ, ತುಂಬ ಹೊತ್ತೆಲ್ಲ ನಿಲ್ಲಬೇಡ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿದ್ಮೇಲೆ ನಾನು ರೆಡಿಯಾಗಿ ಹೊರಟಿದ್ದು. ಆಮೇಲೆ ಹೊರಟ್ವಿ, ಅಲ್ಲಿ ಹೋದ್ವಿ. ಫಸ್ಟು ಸೈಟ್ ಹತ್ರ ಹೋದ್ವಿ. ಅಲ್ಲಿ ಯಾವುದೇ ವೀಡಿಯೋ ಮಾಡಲಿಲ್ಲ. ಸೈಟ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಪಕ್ಕದಲ್ಲಿ ಒಬ್ಬರು ಮನೆ ಕಟ್ತಾಯಿದ್ರು, ತೋರಿಸಿದ್ದೆ. ಅವ್ರದ್ದು 2030ಯಲ್ಲೇ ಮನೆ ಕಟ್ತಾಯಿದ್ರು. ಹಾಗೆ ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಮಾತಾಡಿಸ್ಕೊಂಡು ಅವ್ರದ್ದು ಮನೆ ಗೃಹ ಪ್ರವೇಶ ಎಲ್ಲ ಆಗಿತ್ತು. ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು ಅವರ ಯಾರು ಅಂತ, ಯಾಕೆಂದರೆ ಅವರು ಗೇಟ್ ಒಳಗಡೆ ಇದ್ದರು ಅದರಿಂದ. ಆಮೇಲೆ ನೋಡಿದ್ರೆ ಅವರೇನೆ. ಆಮೇಲೆ ಮಾತಾಡಿಸ್ಕೊಂಡು ಅವ್ರ ಬಗ್ಗೆ ಅಂದರೆ ಅವ್ರ ಮನೆ ಬಗ್ಗೆ ಸ್ವಲ್ಪ ಚರ್ಚೆಗಳು ನಡೀತು. ಆಮೇಲೆ ಮನೆಗೆ ಹೋಗಿ ಅವ್ರ ಮನೆಯೆಲ್ಲ ಸ್ವಲ್ಪ ನೋಡ್ಕೊಂಡು ಬಂದೆ. ಹಾಗೆ ಮನೆ ಕೆಲಸದ ಬಗ್ಗೆ ಸ್ವಲ್ಪ ಹೇಳ್ತಾಯಿದ್ರು. ಏನಂದರೆ ಮನೆ ಕಟ್ಟಿದ್ರಲ್ಲ, ಅವರಿಗೆ ಸ್ವಲ್ಪನೂ ಕೂಡ ಎಕ್ಸ್ಪೀರಿಯೆನ್ಸ್ ಇಲ್ಲ ಯಪ್ಪನಿಗೆ. ಹೇಗೇಗೋ ಮಾಡಿದ್ದಾರೆ ಮನೇನ. ನೋಡಿದ್ರೆ ನಮಗೆ ಗೊತ್ತು ಆ ಥರ ಎಲ್ಲ ಹೇಳ್ತಾಯಿದ್ರು. ಆದರೆ ಅವರಿಗೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ಮನೆ ಕಟ್ಟಿರೋದು. ಅದಕ್ಕೆ ಹೇಗೇಗೋ ಮಾಡಿಬಿಟ್ಟಿದ್ದಾರೆ ಅಂತ ಇರುತ್ತಲ್ಲ, ಮನೆಯೆಲ್ಲ ಕಟ್ಟಾದ್ಮೇಲೆ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಏನೇನೆಲ್ಲ ಇರುತ್ತೆ ಅದನ್ನೆಲ್ಲ ಹೇಳ್ತಾಯಿದ್ರು. ಈ ಥರ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾಯಿದ್ರು. ಅವ್ರನ್ನ ನಾವು ನೋಡಿದ್ವಿ. ಅದಕ್ಕೆ ಅದ್ರ ಬಗ್ಗೆ ಎಲ್ಲ ಚರ್ಚೆ ಎಲ್ಲ ಮಾಡಿಕೊಂಡು ಸುಮಾರು ಹೊತ್ತು, ಒಂದು 1/2 ಅವರ್ 3/4 ಅವರ್ ಅಲ್ಲೇ ಆಗೋಯಿತು. ಆಮೇಲೆ ಅಲ್ಲೇ ಬರಬೇಕಾದ್ರೆ ಸುಮಾರು 2 ಗಂಟೆ 1:45 ಆಗಿತ್ತು. ಆಮೇಲೆ ಅಲ್ಲೇ ಚುರುಮುರಿ ಎಲ್ಲ ತಿಂದ್ಕೊಂಡು ಆಮೇಲೆ ಹಾಗೆ ನಾವು ಬಂದಿದ್ದು ಸಿಟಿಗೆ ಪ್ರವೀಣನ ಮನೆಗೆ ಬಂದಿದ್ದು. ಫಸ್ಟು ನವೀನನ ಮನೆಗೆ ಹೋಗಬೇಕು ಅಂದ್ಕೊಂಡ್ವಿ. ನವೀನನ ಮನೆಯಿಂದ ನಮ್ಮ ಪುಟ್ಟಯ್ಯವ ಪ್ರವೀಣನ ಮನೆಗೆ ಬಂದರು. ಮತ್ತು ಅಲ್ಲೇ ಇದ್ದಾರಲ್ಲ, ಮತ್ತು ಅಲ್ಲಿಗೊಂದು ಸರಿ ಏನಕ್ಕೆ ಅಂದ್ಬಿಟ್ಟು ಆಮೇಲೆ ಪ್ರವೀಣನ ಮನೆಗೆ ಬಂದು ಪ್ರವೀಣನ ಫ್ಯಾಮಿಲಿ ಫುಲ್ಲು ಫಂಕ್ಷನ್ಗೆ ಹೋಗಿದ್ರು, ಫುಲ್ ಫ್ಯಾಮಿಲಿ. ಆಮೇಲೆ ನಾನು ಬಂದಮೇಲೆ ಅಡುಗೆ ಏನೂ ಇರಲಿಲ್ಲ. ಆಮೇಲೆ ಉಪ್ಪು ಸಾಂಬಾರು ಪುಟ್ಟಯ್ಯನೇ ಉಪ್ಪು ಸಾಂಬಾರೆಲ್ಲ ಮಾಡಿದ್ರು. ನಾನು ಅನ್ನ ಮತ್ತು ಮುದ್ದೆ ಎಲ್ಲ ಮಾಡಿಬಿಟ್ಟು ಅವ್ರಿಗೂ ಕೂಡ ಬಿಸಿ ಮುದ್ದೆ ಎಲ್ಲ ಹಾಕ್ಕೊಟ್ಟೆ. ತಿಂದ್ಕೊಂಡು ಹಾಗೆ ಇನ್ನು 4:45 ಗಂಟೆ ಮೇಲೆ ಹೊರಡೋಣ ಅಂದ್ಬಿಟ್ಟು ಹಾಗೆ ಕೂತ್ಕೊಂಡಿದ್ವಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಈ ಸೀರೆಗಳು ಹಿಂಗೆ ಅನ್ನಿಸ್ತಾ ಇದೆ. ಇದು 1000 ರೂಪಾಯಿಗೆ 5 ಸೀರೆ. ಒಂದು ಸೀರೆ ಬಂದು 200 ರೂಪಾಯಿ ಬೀಳುತ್ತೆ. ಅದ್ರ ಅಲ್ಲಿರುವಂಥ ರೇಟು ನೋಡಿ, ನಾನು ತೋರಿಸ್ತಾ ಇದ್ದೀನಿ, 350 ರೂಪಾಯಿ. ಏನಂದರೆ 200 ರೂಪಾಯಿ ಆರಾಮಾಗಿ ಕೊಡ್ಬೋದು ಸೀರೆನ. ಚೆನ್ನಾಗಿದೆ. ಆಮೇಲೆ ನಮ್ಮ ಪುಟ್ಟಯ್ಯ ನೋಡು ಸೀರೆ ತಂದಿದ್ದಾರೆ, ಈ ಥರ 1000 ರೂಪಾಯಿಗೆ 5 ಸ್ಯಾರಿ ಅಂತ. ಹೌದಾ, ಹೇಗಿರುತ್ತೆ ಏನು ಅಂಥೇಳಿ ನಾನು ಫಸ್ಟ್ ಒಂದು ಸಲ ನೋಡಿದೆ. ಅದಾದಮೇಲೆ ಮಾಲ ಬಂದಿದ್ಲು, ಅವಳಿಗೆ ತೋರಿಸ್ತಾ ಇದ್ರು ನಮ್ಮ ಪುಟ್ಟಯ್ಯವ. 200 ರೂಪಾಯಿನ ಸೀರೆ ಅಂದರೆ ಸ್ವಲ್ಪನೂ ಚೆನ್ನಾಗಿರಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ನೋಡಿದರೆ ಓಕೆ, ಚೆನ್ನಾಗಿದೆ. ಸ್ವಲ್ಪ ಸೀರೆಗಳು ಹೇಗಿದೆ ಅಂದರೆ ಈ ಮಾರ್ಬಲ್ ಟೈಪ್ ಸೀರೆಗಳು ಬರುತ್ತೆ ನೋಡಿ, ಆ ಥರ ಟೈಪ್ ಇದೆ. ಸಿಲ್ಕಲ್ಲ, ಅದು ಸಿಲ್ಕ್ ಟೈಪ್ ಬರಲ್ಲ, ಸ್ವಲ್ಪ ಮಾರ್ಬಲ್ ಟೈಪ್ ಬರುತ್ತೆ ಸೀರೆ. ಎಲ್ಲ ಚೆನ್ನಾಗಿತ್ತು. ನನಗೂ ಇದೊಂದು ಮತ್ತು 1-2 ಸ್ಯಾರಿ ಇದು ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ನಮ್ಮ ಪುಟ್ಟಯ್ಯವ ಒಂದು ಇಟ್ಕೊಂಡಿದ್ದಲ್ಲ, ಅದು ಸ್ವಲ್ಪ ಬ್ಲ್ಯಾಕ್ ಆ ಥರ ಎಲ್ಲ ಇದೆಯಲ್ಲ, ಅದು ಸ್ವಲ್ಪ ಚೆನ್ನಾಗಿದೆ. ಅದು ತೆಳು ಅನ್ನಿಸ್ತು. ಅದು ಬಿಟ್ಟರೆ ಅಂದರೆ ಆ ಸೀರೆಗೆ ತಕ್ಕಂಗೆ ಮ್ಯಾಚಿಂಗ್ ಪೆಟಿಕೋಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ನಮ್ಮ ಪುಟ್ಟಯ್ಯವ್ವನಿಗೆ ತಂದಿರೋದು. ಏನಕ್ಕೆ ಅಂದರೆ ಅವರು ಡೈಲಿ ಸೀರೆನೇ ಹಾಕ್ಕೊಳ್ಳೋದಲ್ವ, ಅದರಿಂದ ಅವರಿಗೆ ತಂದಿದ್ದಾರೆ. ಮತ್ತು ಅವರು ವೈಟ್ಗಿರೋದ್ರಿಂದ ಎಲ್ಲ ಸೀರೆನೂ ಕೂಡ ಅವರಿಗೆ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಒಂದು 4:15 ಆ ಥರ ಎಲ್ಲ ಆಗುವಾಗ ನಮ್ಮ ಪ್ರವೀಣ ಬಂದ. ಅಂದರೆ ಫಂಕ್ಷನ್ ಮುಗಿಸ್ಕೊಂಡು ಬಂದ್ಬಿಟ್ಟು ಹೀಗೆ ಅದು ಇದು ಏನೇನೋ ಮಾತಾಡ್ಕೊಂಡು ಕೂತಿದ್ವಾ. ಆವಾಗ ಹೇಳ್ತಾ ಇದ್ದ, ರೇಖನ್ಗೆ 25,000 ರೂಪಾಯಿ ಸೀರೆ ತಂದಿದ್ದೀವಲ್ಲ ಕೊಟ್ಬಿಡು ಅಂತ ನಮ್ಮ ಚೈತ್ರಂಗೆ ಹೇಳ್ತಾ ಇದ್ದ. ನಂಗೆ ಗೊತ್ತಾಯ್ತು ಅವ್ನು ಏನು ಹೇಳ್ತಾ ಇದ್ದಾನೆ ಅಂತೇಳಿ. ಹೌದಾ, ಕೊಡು, ಅದಕ್ಕೇನಂತೆ 25,000 ರೂಪಾಯಿ ಸೀರೆ ತಾನೇ ತೊಗೊಂಡೋಯ್ತೀನಿ, ನನಗೇನು ಬೇಜಾರಿಲ್ಲ ಅಂತಂದೆ. ಕೊಟ್ಬಿಡ ಇವಳಿಗೊಂದು 25,000 ರೂಪಾಯಿ ಸೀರೆ ಅಂತ ಹೇಳ್ತಾ ಇದ್ದ. ಆಮೇಲೆ ಗೊತ್ತಾಯಿತು ಬಿಡು, ನಾನು ಆವಾಗಲೇ ನೋಡಿದೆ ಅಂತ ಹೇಳ್ದೆ. ಚೆನ್ನಾಗಿದೆಯಾ ಅಂತೆಲ್ಲ ಕೇಳ್ತಾ ಇದ್ದ. ಚೆನ್ನಾಗಿದೆ ಅಂತ ಹೇಳ್ದೆ. ಅದಾದಮೇಲೆ ಸುಮ್ಮನೆ ಅದು ಇದು ಏನೇನೋ ಸುಮಾರು ಚಿನ್ನದ ಬಗ್ಗೆ ಒಂದಷ್ಟೊತ್ತು, ಸೈಟ್ ಬಗ್ಗೆ ಏನೇನೋ ಅದು ಇದು ವಿಷಯಗಳ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ. ಆಮೇಲೆ ನಮ್ಮ ಪುಟ್ಟಯ್ಯವ ಇದೊಂದು ಇಯರಿಂಗ್ಸ್ ಮಾಡಿಸ್ಕೊಂಡಿದ್ದಾರೆ ಇವಾಗ.
ಅದಕ್ಕೆ ನೀನು ಹಾಕೋ ಹೆಂಗೆ ಕಾಣಿಸ್ತೀಯ ಅಂಥೇಳಿ ನನಗೆ ಹೇಳ್ತಾನೆ ಇದ್ದರು. ಮಾಡಿಸಿದಾಗ ಹೇಳ್ತಾಯಿದ್ರು, ಈ ಥರ ಹಾಕಿದ್ದೀನಿ ನೋಡು, ನೀನೇ ಇಟ್ಕೊಬಿಡು ಅದನ್ನು ಓಲೆನ ಅಂತೆಲ್ಲ ಹೇಳ್ತಾಯಿದ್ರು. ನನಗೆ ಇಷ್ಟು ದೊಡ್ಡ ಓಲೆ ಎಲ್ಲ ಬೇಡ, ನೀವೇ ಇಟ್ಕೊಳ್ಳಿ, ಅದು ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ನಮಗಿನ್ನ ಅಂತೆಲ್ಲ ಹೇಳ್ತಾಯಿದ್ದೆ. ಆಮೇಲೆ ನೀನೇ ಹಾಕೋ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ ಹೇಳ್ತಾಯಿದ್ರಲ್ಲ, ಅದಕ್ಕೆ ನಾನು ಹಾಕ್ಕೊಂಡು ಸುಮ್ಮನೆ ಹಾಗೆ ಒಂದು ವೀಡಿಯೋ ತೊಗೊಳ್ಳೋಣ ಅಂಥೇಳಿ ತೊಗೊಂಡಿದ್ದೀನಿ ಅಷ್ಟೇ. ಇದು ಬಂದು 5-5.5 ಏನೋ ಗ್ರಾಮ್ ಇದೆ ಚಿನ್ನ. ಮುತ್ತು ಎಲ್ಲ ಸೇರಿಸಿದ್ರೆ ಮುತ್ತಲ್ಲ, ಅದು ಕಲ್ಲು ಒಂಥರ ಏನು ಮರೂನ್ ಕಲರಲ್ಲಿ ಬರುತ್ತೆ, ತುಂಬ ಡಾರ್ಕ್ ಇಲ್ಲ, ಒಂಥರ ಲೈಟು, ಒಂಥರ ಪಿಂಕು ಅಲ್ಲ ಈ ಕಡೆ ಮರೂನು ಅಲ್ಲ, ಆ ಥರ ಕಲ್ಲುಗಳದು. ಅದನ್ನೆಲ್ಲ ಟೋಟಲು ತೂಕ ಹಾಕಿದರೆ 6 ಗ್ರಾಮ್ ಬರುತ್ತೆ ಅಂತ ಹೇಳ್ತಾಯಿದ್ರು. ಓಕೆ, ಚೆನ್ನಾಗಿದೆ, ಆದರೆ ನಮಗೆ ಅಷ್ಟು ಸೆಟ್ ಆಗೋಲ್ಲ. ನಮ್ಮ ಪುಟ್ಟಯ್ಯವನಿಗೆ ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ. ಅದಕ್ಕೆ ಸುಮ್ಮನೆ ಹಾಕ್ಕೊಂಡು ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳ್ತಾ ಇದ್ದೀನಿ ಅಷ್ಟೇ. ಇನ್ನೂ ಚಿಕ್ಕದಾಗಿದ್ದರೆ ಇನ್ನೂ ಮಂದ ಇರ್ತಿತ್ತು. ಸ್ವಲ್ಪ ಅಗಲವಾಗಿ ಮಾಡಿದ್ದಾರೆ, ಅಂದರೆ ಅವ್ರ ಕಿವಿಗೆ ಓಕೆ, ನಮ್ಮ ಕಿವಿಗೆಲ್ಲ ಅಷ್ಟು ಸೆಟ್ ಆಗೋಲ್ಲ. ನೋಡಿ ಇವಾಗ ತೋರಿಸ್ತಾ ಇದ್ದೀನಿ, ಈ ಥರ ಬರುತ್ತೆ. ಇದು ಒಂಥರ ಪಿಂಕ್, ರೆಡ್, ಒಂಥರ ಮರೂನ್ ಆ ಥರ ಟೈಪಲ್ಲಿ ಬರುತ್ತೆ. ಅಂದರೆ ಡೈಲಿ ವೇರ್ಗಲ್ಲ ಇದು ಬಂದು ಎಲ್ಲಾದರೂ ಹೊರಗಡೆ ಆ ಥರ ಹಾಕ್ಕೊಂಡು ಹೋದರೆ ಇರಲಿ ಅಂಥೇಳಿ ಇದನ್ನು ಮಾಡಿಸಿರುವಂಥದ್ದು. ಹಾಗೆ ಇನ್ನೊಂದು ತೋರಿಸ್ತೀನಿ ನೋಡಿ, ಅದು ವೈಟ್ ಕಲ್ಲು, ಅಂದರೆ ಬಿಳಿ ಕಲ್ಲಿನ ಓಲೆ ಅಂತ ಹೇಳ್ತಾ ಇರ್ತೀವಿ, ಸುಮಾರು ಜನ ಹಾಕ್ಕೊಂಡಿರ್ತಾರೆ ಆ ಥರದ್ದು. ಅದು ಇವಾಗ ಕಿವಿಯಲ್ಲಿ ಹಾಕ್ಕೊಂಡಿದ್ರು, ಅಂದರೆ ಡೈಲಿ ವೇರಿಗೆ ಇದನ್ನೇ ಹಾಕ್ಕೊಳ್ಳೋದು ಅವರು. ಇದು ತುಂಬ ಚೆನ್ನಾಗಿದೆ, ಅಂದರೆ ಚಿಕ್ಕದಾಗೂ ಇದೆ, ಅಂದರೆ ತುಂಬ ಚಿಕ್ಕದು ಅಲ್ಲ, ತುಂಬ ದೊಡ್ಡದು ಅಲ್ಲ, ಮೀಡಿಯಮ್ ಆಗಿದೆ, ಅಂದರೆ ಮಂದ ಇದೆ. ಅದು ಅಂದರೆ ಜಾಸ್ತಿ ಇದೆ, ಅದು ಕೂಡ 5 ಗ್ರಾಮೇ, ಅದೇ ಚಿಕ್ಕದಿರೋದ್ರಿಂದ ಚೆನ್ನಾಗಿದೆ. ಇದನ್ನು ನಾವು ಕೂಡ ಹಾಕ್ಕೋಬೋದು ಆರಾಮಾಗಿ, ಅಷ್ಟು ಚೆನ್ನಾಗಿದೆ. ನಾನು ಹಾಕ್ಕೊಂಡಾದ್ಮೇಲೆ ಅವರು ಒಂದ್ಸರಿ ಹಾಕ್ಕೊಳ್ತೀನಿ ಅಂತೇಳಿ ಅವ್ರ ಕಿವಿಗೆ ಹಾಕ್ಕೊಳ್ತಾಯಿದ್ರು. ಸೇಮ್ ಇದೇ ಥರದ್ದೇ ಇನ್ನೊಂದು ಓಲೆ ಇತ್ತು, ಅದು ಹವಳದ್ದು. ಈ ರೆಡ್ ಕಲ್ಲು ಏನಿದೆ ಆ ಜಾಗದಲ್ಲಿ ಹವಳ ಇತ್ತು, ಅದು ಸ್ವಲ್ಪ ಡಿಸೈನ್ ಎಲ್ಲ ಬೇರೆ ಥರ ಇತ್ತು, ಅದು ಚೆನ್ನಾಗಿತ್ತು. ಅದೇನೋ ಇವರು ಬೇಡ, ನನಗೆ ಇಷ್ಟ ಆಗಿಲ್ಲ ಅಂಥೇಳಿ ಅದನ್ನು ಕೊಟ್ಟು ಇದನ್ನು ಮಾಡಿಸ್ಕೊಂಡಿದ್ದಾರೆ ಅಷ್ಟೇ. ಆಮೇಲೆ ನಾವು ಪ್ರವೀಣ ಎಲ್ಲ ಸುಮಾರು ಹೊತ್ತು ಮಾತಾಡ್ತಾಯಿದ್ವಿ. ಪ್ರವೀಣ ಹೇಳ್ತಾಯಿದ್ದ, ಸಂಜೆ ಆಗ್ತಾಯಿತ್ತು 5:30 ಆ ಥರ ಎಲ್ಲ ಆಗ್ತಾಯಿತ್ತಲ್ಲ, ಅಮ್ಮಮ್ಮ ಹೋಗಬೇಡ, ಬೆಳಿಗ್ಗೆಗೆ ಹೋಗುವಂತೆ, ಇಲ್ಲಿಂದ ತಿಂಡಿ ತಿನ್ಕೊಂಡು ಹೊರಡು, ರೇಖುನ ಕರ್ಕೊಂಡೋಗ್ಬಿಟ್ಟು ಮನೆಗೆ ಬಿಟ್ಬಿಟ್ಟು ನೀನು ಆಫೀಸ್ಗೆ ಹೋಗು ಅಂದ. ಆಮೇಲೆ ನಾನು ಇಲ್ಲ, ಟೈಮ್ ಆಗಿಬಿಡುತ್ತೆ, ಆಮೇಲೆ ನಾನು ಬೆಕ್ಕೆಲ್ಲ ಏನಂದರೆ ರೂಮಲ್ಲಿ ಬಿಟ್ಟು ಬಂದಿದ್ದೀನಿ, ಅದಕ್ಕೆ ಊಟನೂ ಹಾಕಿಲ್ಲ, ಯಾಕೆಂದರೆ 6 ಗಂಟೆಗೆಲ್ಲ ಬಂದುಬಿಡ್ತೀನಿ ಅಂತೇಳಿ ಬಂದುಬಿಟ್ಟಿದ್ದೀನಿ ಕಣೋ ಅಂತಂದು. ಏನಾಗಲ್ಲ, ಒಂದು ಟೈಮು ಬೆಳಿಗ್ಗೆಗೆ ಹೋಯ್ತೀಯ ತಾನೇ, ಹಾಕುವಂತೆ ಇರು ಅಂತ ಹೇಳ್ತಾ ಇದ್ದ. ಇಲ್ಲ ನಮಗೆ ಪ್ಲ್ಯಾನ್ ಇಲ್ಲ, ಪ್ಲ್ಯಾನ್ ಇದ್ದಿದ್ರೆ ಉಳ್ಕೊಬಿಡ್ತಿದ್ದೆ. ಅವನು ಏನು ಅಂದ್ಕೊಂಡೋ ಏನೋ ಗೊತ್ತಿಲ್ಲ, ಅವ್ನು 3ರಿಂದ 4 ಸಾರಿ ಹೇಳ್ದೆ, ನನಗೆ ಬೇಜಾರಾಗೋಯ್ತು. ಬೆಕ್ಕಿಗೆ ಸ್ವಲ್ಪ ಅನ್ನ ಎಲ್ಲ ಹಾಕಿ ಬಂದಿದ್ದಿದ್ರೆ ನಾನು ಅಲ್ಲೇ ಇರ್ತಾಯಿದ್ದೆ, ಬೆಳಿಗ್ಗೆ ಹೋಗೋಣ ಬಿಡಿ ಅಂತೇಳಿ. ನನಗೆ ಐಡಿಯಾ ಇಲ್ಲ, ನಾವು ಸಂಜೆನೇ ಬರೋದು ಅಂಥೇಳಿ ಆ ಥರ ಬೆಕ್ಕಿಂದ ನಾವು ಮನೆಗೆ ಬಂದಿದ್ದು. ಟೈಮ್ ಬಂದು 7 ಗಂಟೆ. ಇವಾಗ ಬಂದ್ವಿ. ನಾನು ಬರ್ತಿರ್ಲಿಲ್ಲ, ಅಲ್ಲೇ ಉಳ್ಕೊತಿದ್ದೆ. ಈ ಸುಂದ್ರಿಯಿಂದ ಬಂದಿದ್ದು, ಅದಕ್ಕೆ ಊಟನೂ ಹಾಕಿರಲಿಲ್ಲ. ಏನಿದ್ರು 6 ಗಂಟೆಗೆಲ್ಲ ಬಂದುಬಿಡ್ತೀವಿ ಅಂತೇಳಿ ಹೋಗಿದ್ದಲ್ವ, ಅದಕ್ಕೆ ಆಮೇಲೆ ನಮ್ಮ ಪ್ರವೀಣ ಇರು ಬೆಳಿಗ್ಗೆ ಹೋಗು, ಇಲ್ಲಿಂದನೇ ತಿಂಡಿ ತಿನ್ಕೊಂಡು ಮಾಮ ಆಫೀಸ್ಗೆ ಹೋಗುತ್ತೆ, ನೀನು ಮನೆಗೆ ಹೋಗು ಅಂತೆಲ್ಲ ಹೇಳ್ತಾ ಇದ್ದ. ಅವನ ಆ ಥರ ಹೇಳುವಾಗ ಹೌದಲ್ವ, ಇರೋಣ ಇವತ್ತು, ನಾಳೆ ಹೋಗೋಣ ಬೆಳಿಗ್ಗೆ ಎದ್ದು ಅಂತ ಅನಿಸೋದು. ಮತ್ತು ಇಲ್ಲಿ ಅಡುಗೆಗಳಷ್ಟೇ, ಸಾಂಬಾರು ಫ್ರಿಜ್ಜಲ್ಲಿ ಇಟ್ಟಿಲ್ಲ, ಇಲ್ಲೇ ಇದೆ, ಮತ್ತು ಚಪಾತಿನೂ ಇಲ್ಲೇ ಇತ್ತು. ಯಾಕೆಂದರೆ ಬರ್ತೀವೇನೋ ಪ್ಲ್ಯಾನು, ಇರ್ತೀವೇನೋ ಪ್ಲ್ಯಾನ್ ಇರಲಿಲ್ಲ, ಬರ್ತೀವೇನೋ ಪ್ಲ್ಯಾನ್ ಇತ್ತಲ್ವ, ಅದರಿಂದ ಎಲ್ಲ ಇಲ್ಲೇ ಇಟ್ಬಿಟ್ಟಿದ್ದೀನಿ. ಆಮೇಲೆ ಇಲ್ಲಪ್ಪ, ಬೆಕ್ಕೆಲ್ಲ ರೂಮ್ ಅಂದರೆ ಮನೇಲೇ ಇದೆ, ಅದಕ್ಕೆ ಊಟನೂ ಹಾಕಿಲ್ಲ, ಬರ್ತೀನಿ ಅಂದ್ಬಿಟ್ಟು, ಅದಕ್ಕೆ ಇಲ್ಲ ಹೊರ್ಡ್ತೀವಿ ಅಂತೆಲ್ಲ ಅವನು 1-2 ಸರಿ ಹೇಳ್ದ. ಸರಿ ಆಯಿತು, ಹೋಗೋಂಗಿದ್ರೆ ಬೇಗನೆ ಹೋಗಿ ಅಂದ್ಕೊಂಡು ನಾನು ಹೇಳಿದೆ ಮೊನ್ನೆ ಹೋಗೋದಾದರೆ ಇನ್ನೊಂದು 1/2 hour ಇದ್ದು ಹೋಗೋಣ,
ಇಲ್ಲ ನಡೀರಿ ತೆಗಿ ಇವಾಗಲೇ ಅಂತ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು 5:30 ತನಕ ಇದ್ದು ಆಮೇಲೆ ಹೊರಟ್ವಿ. ಈ ಸುಂದರಿಯಿಂದನೇ ಬಂದಿದ್ದು. ಪಾಪ ಬಂದ ತಕ್ಷಣ ಅನ್ನನ ಗಬ 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 ಅಂತ ತಿಂತಾಯಿತ್ತು. ಆಮೇಲೆ ಇನ್ನೊಂದು ಸ್ವಲ್ಪ ಹಾಲೆಲ್ಲ ಹಾಕ್ಬಿಟ್ಟು ಇವಾಗ ಬಿಟ್ಟೆ. ಓಕೆ, ಹಾಗೆ ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಅದಕ್ಕೆ ಫಸ್ಟ್ ಟೈಮ್ ನೋಡ್ತಾ ಇದ್ದೆ ಬೈ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್. ಬಂದ ತಕ್ಷಣ ಸೀರಿಯಲ್ ನೋಡ್ತಾ ಇದ್ದೀನಿ ಹಾಕ್ಕೊಂಡು. ಓಕೆ.